ಸರ್ಕಾರದ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದ ನಡೆದಿದೆ. ಸಾಮಾನ್ಯವಾಗಿ ಪ್ರಾಥಮಿಕ ತನಿಖೆಯ ಬಳಿಕ 17A ಅನುಮತಿ ನೀಡಲಾಗುತ್ತೆ. ಪ್ರಾಥಮಿಕ ತನಿಖೆ ನಂತರ. ಆದರೆ ಈ ಕೇಸ್ನಲ್ಲಿ ಯಾವುದೇ ವರದಿ ಇಲ್ಲದೆ ತನಿಖೆಗೆ ಅನುಮತಿ ಕೊಡಲಾಗಿದೆ. ಅನುಮತಿ ನೀಡಿರುವ ರಾಜ್ಯಪಾಲರ ಕ್ರಮವೇ ಸರಿ ಇಲ್ಲ. ಇಲ್ಲಿ ಸರ್ಕಾರದ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದ ಮಾಡುತ್ತಿದ್ದಾರೆ. ಪ್ರಾಥಮಿಕ ತನಿಖೆಯ ಬಳಿಕ ಸಾಮಾನ್ಯವಾಗಿ 17A ಅನುಮತಿ ನೀಡುತ್ತಾರೆ. ಆದರೆ ಈ ಕೇಸ್ನಲ್ಲಿ ಮಾತ್ರ ಯಾವುದೇ ವರದಿ ಇಲ್ಲದೆ ಏಕಾಏಕಿ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿಯನ್ನ ಕೊಡಲಾಗಿದೆ. ಅನುಮತಿ ನೀಡಿರುವಂತಹ ರಾಜ್ಯಪಾಲರ ಕ್ರಮ ಇದು ಸರಿಯಲ್ಲ ಅಂತ ವಾದ ಮಾಡುತ್ತಿದ್ದಾರೆ ಸರ್ಕಾರದ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್. ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡಿದರು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಂತಹ ಅನುಮತಿ ಆ ಕ್ರಮವೇ ಸರಿಯಲ್ಲ ಅಂತ ಸರ್ಕಾರದ ಪರ ಹಿರಿಯ ವಕೀಲರು ವಾದ ಮಾಡುತ್ತಿದ್ದಾರೆ. ಕಪಿಲ್ ಸಿಬಲ್ ಪ್ರಾಥಮಿಕ ತನಿಖೆಯ ನಂತರ ಸಾಮಾನ್ಯವಾಗಿ 17A ಅನುಮತಿ ನೀಡ್ತಾರೆ. ಈ ಕೇಸ್ನಲ್ಲಿ ಯಾವುದೇ ವರದಿ ಇಲ್ಲದೆ ತನಿಖೆಗೆ ಅನುಮತಿ ಕೊಟ್ಟಿರೋ ಕ್ರಮವೇ ಸರಿಯಲ್ಲ ಅಂತ ವಾದ ಮಾಡುತ್ತಿದ್ದಾರೆ ಕಪಿಲ್ ಸಿಬಲ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಸರ್ಕಾರದ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದ ಮಾಡ್ತಾ ಇದ್ದಾರೆ. ಇಲ್ಲಿ ರಾಜ್ಯಪಾಲರು ಏನು ಅನುಮತಿ ಕೊಟ್ಟಿದ್ದಾರೆ ಅವರ ಕ್ರಮವೇ ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಪ್ರಾಥಮಿಕ ತನಿಖೆ ನಂತರ 17A ಅನುಮತಿ ನೀಡಲಾಗುತ್ತೆ. ಆದ್ರೆ ಇಲ್ಲಿ ಇದನ್ನ ರಾಜ್ಯಪಾಲರು ಫಾಲೋ ಮಾಡಿಲ್ಲ ಅಂತ. ಖಂಡಿತ ಶ್ವೇತಾ, ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿರ್ತಕ್ಕಂಥ ಮೇಲ್ಮನವಿ ಅರ್ಜಿ ಸಿಜೆ ಅವರ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆಸ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಹಿರಿಯ ವಕೀಲ ಕಪಿಲ್ ಸಿಬಲ್ ಮತ್ತೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಕೂಡ ಸರ್ಕಾರದ ಪರ ಅಪಿಯರ್ ಆಗಿರ್ತಕ್ಕಂಥದ್ದು. ಮುಖ್ಯವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡಿದ್ರು. ನಂತರ ಈಗ ಕಪಿಲ್ ಸಿಬಲ್ ಅವರು ವಾದ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಕಪಿಲ್ ಸಿಬಲ್ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಸಾಮಾನ್ಯವಾಗಿ ಪ್ರಾಥಮಿಕ ತನಿಖೆ ನಡೆಸಿದ ನಂತರ 17A ಕ್ಲಾಸ್ ಅಡಿ ರಾಜ್ಯಪಾಲರಿಗೆ ಅನುಮತಿಯನ್ನ ಕೋರಿ ಅರ್ಜಿ ಸಲ್ಲಿಸಲಾಗುವುದು. ಇಲ್ಲಿ ನ್ಯಾಚುರಲ್ ಜಸ್ಟಿಸ್ ಅನ್ನ ಫಾಲೋ ಮಾಡಿಲ್ಲ. ಮತ್ತೆ ಅನುಮತಿಗೆ ಸಂದರ್ಭದಲ್ಲಿ ಯಾವುದೇ ರೀತಿ ಪೊಲೀಸರು ಪ್ರಾಥಮಿಕ ತನಿಖೆ ನಡೆಸಿ ನಂತರ ಅರ್ಜಿಯನ್ನ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಅನುಮತಿ ಕೋರಿ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಅದ್ಯಾವುದೂ ಕೂಡ ನಡೆದಿಲ್ಲ. ಇಲ್ಲಿ ಏಕಾಏಕಿ ಅನುಮತಿಯನ್ನ ನೀಡಲಾಗಿರ್ತಕ್ಕಂಥದ್ದು. ಅನುಮತಿ ನೀಡಿರುವ ರಾಜ್ಯಪಾಲರ ಕ್ರಮ ಏನಿದೆ ಅದು ಪ್ರೊಸೀಜರ್ ಲ್ಯಾಪ್ಸ್ ಆಗಿರ್ತಕ್ಕಂಥದ್ದು. ಪ್ರೊಸೀಜರ್ ಲ್ಯಾಪ್ಸ್ ಅದನ್ನ ಉಲ್ಲಂಘನೆ ಮಾಡಿ ತರಾತುರಿಯಲ್ಲಿ ಈ ಹಿಂದೆ ಕೂಡ ಹೇಳ್ತಾ ಇದ್ರು ರಾಜ್ಯಪಾಲರು ಬಿಜೆಪಿಯ ಏಜೆಂಟ್ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ ಏಕಾಏಕಿ ಸಾಕಷ್ಟು ರಾಜಕೀಯ ಮುಖಂಡರು ಸಹ ಇದನ್ನ ವಿರೋಧ ವ್ಯಕ್ತಪಡಿಸಿದ್ರು. ರಾಜ್ಯಾದ್ಯಂತ ಪ್ರತಿಭಟನೆ ಆಗಿತ್ತು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಸಾಕಷ್ಟು ವಿರೋಧಗಳು ಕೇಳಿಬಂದಿತ್ತು. ಹೀಗಾಗಿ ರಾಜ್ಯಪಾಲರು ಏನು ಕಾನೂನಿನ ಪರಿಮಿತಿ ಏನಿದೆ ಅದರಡಿ ಸಹ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಮೆಹ್ತಾ ಕೂಡ ರಾಜ್ಯಪಾಲರ ಪರವಾಗಿ ಸಹ ವಾದ ಮಾಡಿದ್ರು. ಈ ಹಿಂದೆ ಎಲ್ಲವನ್ನ ನೋಡ್ತಾ ಹೋದ್ರೆ ರಾಜ್ಯಪಾಲರು ಸಹ ಸಾಕಷ್ಟು ಕಾನೂನಿನ ಪರಿಮಿತಿಯಲ್ಲಿಗೆ ಸಹ ಮಾಡಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಈಗ ಇವರು ಕಪಿಲ್ ಸಿಬಲ್ ವಾದ ಮಾಡ್ತಾ ಇರ್ತಕ್ಕಂಥದ್ದು, ರಾಜ್ಯಪಾಲರು ಅನುಮತಿ ನೀಡೋ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರೊಸೀಜರ್ ಏನಿರುತ್ತೆ ಅದನ್ನ ಫಾಲೋ ಮಾಡಿಲ್ಲ. ರಾಜ್ಯಪಾಲರ ಕ್ರಮ ಸರಿ ಇಲ್ಲ. ಹೀಗಾಗಿ ಇದೊಂದು ರಿಟ್ ಅರ್ಜಿ ಅಂತ ಹೇಳಿ ಅಪೀಲ್ ನೋಡಬಾರ್ದು. ಇದು ಸಂವಿಧಾನಿಕ ವಿಚಾರ. ಇದರಲ್ಲಿ ಇದೊಂದು ಸಂವಿಧಾನಿಕ ವಿಚಾರ ಇರೋದ್ರಿಂದ ಹೀಗಾಗಿ ಇದನ್ನು ಸಹ ಪರಿಗಣನೆ ಮಾಡಿ ನೀವು ಆಲಿಸಬೇಕು ಅಂತ ಹೇಳಿ ಸಿಜೆ ಅವರಿಗೆ ಮನವಿ ಮಾಡ್ತಾ ಇರ್ತಕ್ಕಂಥದ್ದು. ಕಪಿಲ್ ಸಿಬಲ್ ಏನಿದ್ದಾರೆ ಸಾಕಷ್ಟು ಹಿರಿಯ ವಕೀಲರು ಇರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಪ್ರಕರಣಗಳಲ್ಲಿ ವಾದ ಮಾಡಿದ್ದಾರೆ. ಹೀಗಾಗಿ ಪ್ರತಿಯೊಂದು ಏನು ಏಕಸದಸ್ಯ ಪೀಠ ಕೊಟ್ಟಿರ್ತಕ್ಕಂಥ ತೀರ್ಪಿನಲ್ಲಿ ಏನೇನ್ ಲೂಪ್ ಹೋಲ್ಸ್ ಇದೆ ಅನ್ನೋದ್ರ ಬಗ್ಗೆನೂ ಸಹ ಇವರು ತಿಳಿಸ್ತಾ ಇರ್ತಕ್ಕಂಥದ್ದು. ಶ್ವೇತಾ, ಥ್ಯಾಂಕ್ ಯು ಕಿರಣ್. ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.